ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ, ನೀವು ಭೂಮಿಯನ್ನು ಬಿಟ್ಟು ಕೋಟ್ಯಾಂತರ ಮೈಲಿ ದೂರದ ಮತ್ತೊಂದು ಗ್ರಹಕ್ಕೆ ಪ್ರಯಾಣಿಸ್ತಿದ್ದೀರಿ. ಅಲ್ಲಿಗೆ ಹೋದ ಮೇಲೆ ಮತ್ತೆಂದೂ ನಿಮ್ಮ ತಂದೆ ತಾಯಿ, ಪ್ರೀತಿ ಪಾತ್ರರು ಅಥವಾ ಈ ಸುಂದರ ಭೂಮಿಯನ್ನು ನೋಡೋಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಿದ್ರೂ ನೀವು ಆ ದಾರಿಯಲ್ಲಿ ಹೆಜ್ಜೆ ಇಡ್ತೀರಾ? ಬಹುಶಃ ನಮ್ಮೆಲ್ಲರ ಉತ್ತರ ಇಲ್ಲ ಎಂದೇ ಆಗಿರುತ್ತೆ. ಆದರೆ ಒಬ್ಬ ಯುವತಿ, ಅವಳ ಹೆಸರು ಅಲಿಸಾ ಕಾರ್ಸನ್, ಕೇವಲ 24 ವರ್ಷದ ಈಕೆ ಮಂಗಳ ಗ್ರಹಕ್ಕೆ ಹೋಗುವ ಒನ್ ವೇ ಟ್ರಿಪ್ ಅಂದರೆ ಮರಳಿ ಬಾರದ ಪಯಣಕ್ಕೆ ಸಜ್ಜಾಗ್ತಾ ಇದ್ದಾಳೆ. ಇವತ್ತು ನಾವು ಈ ಸಾಹಸಿ ಹುಡುಗಿಯ ಅಸಾಮಾನ್ಯ ಕನಸು ಮತ್ತು ಅವಳ ಈ ತ್ಯಾಗದ ಹಿಂದಿರುವಂತಹ ಬೆಂಕಿಯಂತಹ ಹಠದ ಬಗ್ಗೆ ಮಾತಾಡೋಣ. ನಮಸ್ಕಾರ ಕರ್ನಾಟಕ. ಅಲಿಸಾಳ ಈ ಪಯಣ ಶುರುವಾಗಿದ್ದು ಕೇವಲ 3ನೇ ವಯಸ್ಸಿನಲ್ಲಿ. ನಾವು ಆಟ ಆಡ್ತಿದ್ದ ಆ ಪ್ರಾಯದಲ್ಲಿ ಅಲಿಸಾ ತನ್ನ ತಂದೆಯ ಬಳಿ ಹೋಗಿ, ಅಪ್ಪ ನಾನು ಮಂಗಳ ಗ್ರಹಕ್ಕೆ ಹೋಗಬೇಕು ಅಂತ ಹೇಳಿದ್ಲು. ಅನೇಕರು ಇದನ್ನು ಬಾಲ್ಯದ ತುಂಟಾಟ ಅಂದ್ಕೊಂಡಿದ್ರು, ಆದರೆ ಅವಳು ಮಾತ್ರ ಗಂಭೀರವಾಗಿದ್ಲು. ಅಲಿಸಾ 3ನೇ ವಯಸ್ಸಿನಲ್ಲಿ ಮಂಗಳ ಗ್ರಹಕ್ಕೆ ಹೋಗ್ತೀನಿ ಅಂದಾಗ ಎಲ್ಲರೂ ನಕ್ಕಿರಬಹುದು. ಆದರೆ 20 ವರ್ಷಗಳ ನಂತರವೂ ಅವಳು ಅದೇ ಮಾತು ಹೇಳ್ತಿದ್ದಾಳೆ ಅಂದರೆ ಅದು ಅವಳ ಹಠ. ಜಗತ್ತು ನಿಮ್ಮನ್ನು ನೋಡಿ ನಗ್ತಿದೆ ಅಂದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಅಂತ ಅರ್ಥ. ನಿಮ್ಮ ಕನಸಿನ ಬಗ್ಗೆ ನಿಮಗೆ ನಂಬಿಕೆ ಇದ್ದರೆ ಇಡೀ ಬ್ರಹ್ಮಾಂಡವೇ ನಿಮಗೆ ದಾರಿ ಮಾಡಿಕೊಡುತ್ತೆ. ಅವಳು ಅದೆಷ್ಟು ಛಲಗಾರ್ತಿ ಅಂದರೆ ನಾಸಾ ಆಯೋಜಿಸಿದ ಎಲ್ಲ 7 ಸ್ಪೇಸ್ ಕ್ಯಾಂಪ್ಗಳನ್ನು ಪೂರ್ಣಗೊಳಿಸಿದ ವಿಶ್ವದ ಮೊದಲ ವ್ಯಕ್ತಿಯನ್ನು ಹೆಗ್ಗಳಿಕೆಗೆ ಪಾತ್ರಳಾದಳು. ಅಲ್ಲಿ ಅವಳಿಗೆ ಸಿಕ್ಕ ಕಾಲ್ ಸೈನ್ ಹೆಸರು ಬ್ಲೂಬೆರಿ. ಅಂದಿನಿಂದ ಇಂದಿನವರೆಗೆ ಅವಳು ಮಂಗಳ ಗ್ರಹವನ್ನೇ ತನ್ನ ಉಸಿರಾಗಿಸ್ಕೊಂಡಿದ್ದಾಳೆ. ನೆನಪಿಡಿ ಸ್ನೇಹಿತರೆ, ಯಾರು ಚಂದ್ರನ ಮೇಲೆ ಕಾಲಿಡಬೇಕೆಂಬ ಹಂಬಲ ಹೊಂದಿರ್ತಾರೋ ಅವರು ಕನಿಷ್ಠ ನಕ್ಷತ್ರಗಳನ್ನಾದರೂ ಮುಟ್ಟಬಲ್ಲರು. ಅಲಿಸಾ ಕೂಡ ಅಂತಹ ನಕ್ಷತ್ರದಂತೆ ಹೊಳಿತಿದ್ದಾಳೆ. ಒಬ್ಬ ಗಗನಯಾತ್ರಿಯಾಗುವುದು ಅಷ್ಟು ಸುಲಭ ಅಲ್ಲ. ಕಳೆದ ಹಲವು ವರ್ಷಗಳಿಂದ ಅಲಿಸಾ ತನ್ನ ದೇಹ ಮತ್ತು ಮನಸ್ಸನ್ನು ಇಳಿಜಾರಿನ ಹಾದಿಯಲ್ಲಿ ಸಿದ್ಧಪಡಿಸ್ತಿದ್ದಾಳೆ. ಗುರುತ್ವಾಕರ್ಷಣೆ ಇಲ್ಲದ ಜಾಗದಲ್ಲಿ ದೇಹವನ್ನು ನಿಯಂತ್ರಿಸೋದು, ನೀರಿನ ಆಳದಲ್ಲಿ ಗಂಟೆಗಟ್ಟಲೆ ತರಬೇತಿ ಪಡೆಯೋದು ಮತ್ತು ಜಗತ್ತಿನ ಕಠಿಣ ಭಾಷೆಗಳನ್ನು ಕಲಿಯೋದು, ಇವೆಲ್ಲವೂ ಅವಳ ದಿನಚರಿಯ ಭಾಗ. ನಮ್ಮಲ್ಲಿ ಅನೇಕರು ಬೆಂಗಳೂರಿನ ಟ್ರಾಫಿಕ್ನಲ್ಲಿ 1 ಗಂಟೆ ಸಿಕ್ಕಾಕೊಂಡ್ರೆ ಸಾಕು ಹತಾಶರಾಗ್ತೀವಿ. ಆದರೆ ಅಲಿಸಾಳನ್ನು ನೋಡಿ, ಅವಳು ಹೋಗ್ತಿರೋದು ಕೋಟ್ಯಾಂತರ ಮೈಲಿ ದೂರದ ಮರಳಿ ಬಾರದ ಹಾದಿಯಲ್ಲಿ. ನಮಗೆ ಗುರಿ ಮುಖ್ಯವಾದರೆ ದಾರಿ ಎಷ್ಟೇ ಕಠಿಣ ಇದ್ದರೂ ಕಾಲುಗಳು ಸೋಲೋದಿಲ್ಲ. ಹಾಗೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಅವಳ ತ್ಯಾಗ. ಅಲಿಸಾ ತನಗೆ ಮದುವೆ ಅಥವಾ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ ಅಂತ ಬಹಿರಂಗವಾಗಿಯೇ ಹೇಳಿದಾಳೆ. ಅವಳ ಪ್ರಕಾರ ಮಂಗಳ ಗ್ರಹದ ಮಿಷನ್ ಅವಳ ಜೀವನದ ಏಕೈಕ ಉದ್ದೇಶ. ನಮಗೆ ಜಗತ್ತನ್ನು ಗೆಲ್ಲುವ ಆಸೆ ಇದ್ದರೆ ಮೊದಲು ನಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಬರಬೇಕು ಅನ್ನೋದಕ್ಕೆ ಅಲಿಸಾಳೆ ದೊಡ್ಡ ಸಾಕ್ಷಿ. ಆಮ್ಲಜನಕದ ಕೊರತೆ, ವಿಕಿರಣಗಳ ಅಪಾಯ ಮತ್ತು ಒಂಟಿತನ ಕಾಡುತ್ತದೆ ಎಂದು ತಿಳಿದರೂ ಅವಳು ತಯಾರಿ ನಡೆಸ್ತಿದ್ದಾಳೆ. ಈಗ ಎಲ್ಲರಲ್ಲೂ ಕಾಡ್ತಿರೋ ಪ್ರಶ್ನೆ, ಅವಳು ಮರಳಿ ಬರ್ತಾಳಾ? ಪ್ರಸ್ತುತ ತಂತ್ರಜ್ಞಾನದ ಪ್ರಕಾರ ಮಂಗಳ ಗ್ರಹದಿಂದ ಮರಳಿ ಬರೋದು ಇಂದಿಗೂ ದೊಡ್ಡ ಸವಾಲಾಗಿದೆ. ಆದರೆ ಅಲಿಸಾಳ ದೃಢತೆ ನೋಡಿ, ಅವಳೇ ಹೇಳ್ತಾಳೆ, ಒಂದು ವೇಳೆ ನಾನು ಮರಳಿ ಬಾರದೇ ಇದ್ದರೂ ಪರವಾಗಿಲ್ಲ, ಮಾನವ ಸಂಕುಲ ಮತ್ತೊಂದು ಗ್ರಹದಲ್ಲಿ ನೆಲೆಸಲು ನಾನು ಮೊದಲ ಹೆಜ್ಜೆಯಾಗುತ್ತೇನೆ. ಸ್ನೇಹಿತರೆ, ಸಾವಿಗೆ ಹೆದರುವವನು ಬದುಕಿದ್ದು ಸತ್ತಂತೆ. ಆದರೆ ತನ್ನ ಸಾವಿನ ನಂತರವೂ ತನ್ನ ಹೆಸರು ಮರೆಯಾಗಬಾರ್ದು ಎಂದು ಬಯಸ್ತಾನಲ್ಲ, ಅವನೇ ಇತಿಹಾಸ ಸೃಷ್ಟಿಸ್ತಾನೆ. ನಾವೆಲ್ಲರೂ ಒಂದು ದಿನ ಸಾಯ್ತೇವೆ, ಆದರೆ ಬದುಕಿರುವಾಗ ನಾವು ಮಾಡಿದ ಕೆಲಸ ಸಾಯಬಾರ್ದು. ಅದಕ್ಕಾಗಿಯೇ ಅಲಿಸಾ ಇಡೀ ಭೂಮಿಯನ್ನೇ ಬಿಟ್ಟು ಹೋಗೋಕ್ಕೆ ಸಿದ್ಧಳಾಗಿದ್ದಾಳೆ. ಸ್ನೇಹಿತರೆ, ಅಲಿಸಾ ಕಾರ್ಸನ್ ಮಂಗಳ ಗ್ರಹಕ್ಕೆ ಹೋಗ್ತಾರೋ ಇಲ್ವೋ ಎಂಬುದು 2ನೇ ಮಾತು. ಆದರೆ ಆಕೆ ಇವತ್ತು ಕೋಟ್ಯಾಂತರ ಯುವಜನತೆಗೆ ಹೇಳ್ತಿರೋ ಪಾಠ ಒಂದೇ: ನಿಮ್ಮ ಕನಸುಗಳು ನಿಮ್ಮನ್ನು ಹೆದರಿಸದೇ ಇದ್ದರೆ ಆ ಕನಸುಗಳು ಅಷ್ಟು ದೊಡ್ಡದಾಗಿಲ್ಲ ಅಂತ ಅರ್ಥ. ಹಾಗಾಗಿ ದೊಡ್ಡದಾಗಿ ಕನಸು ಕಾಣಿ, ದೃಢವಾಗಿ ಹೆಜ್ಜೆ ಇಡಿ. ಕೇವಲ 3 ವರ್ಷದ ಮಗುವಿನ ಮಾತು ಅಂತ ಯಾರು ಅಂದ್ಕೊಂಡಿದ್ರೋ ಇಂದು ಅದೇ ಮಗು ಇಡೀ ಭೂಮಿಗೆ ಸವಾಲು ಹಾಕ್ತಿದೆ.
ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಸಿಗುವ ಉಡುಗೊರೆಯಲ್ಲ, ಅದು 18 ವರ್ಷಗಳ ನಿರಂತರ ಪರಿಶ್ರಮದ ಫಲ. ನಿಮ್ಮ ಹಠ ನಿಮಗಿದ್ರೆ ಕಾಲವೇ ನಿಮ್ಮ ಕಾಲಡಿಗೆ ಬಂದು ಬೀಳ್ತದೆ. ಅಲಿಸಾ ಕಾರ್ಸನ್ ಕೇವಲ ಒಬ್ಬ ಗಗನಯಾತ್ರಿಯಲ್ಲ, ಅವಳು ಸಾವಿರಾರು ಯುವಜನತೆಗೆ ಧೈರ್ಯದ ಸಂಕೇತ. ಆಕಾಶವೇ ಮಿತಿ ಅಂದವರಿಗೆ ಅವಳು ಆಕಾಶದ ಆಚೆಗಿನ ಪ್ರಪಂಚವನ್ನು ತೋರಿಸ್ತಿದ್ದಾಳೆ. ಕೆಲವರು ಕೇವಲ ಬದುಕಲು ಹುಡ್ತಾರೆ, ಆದರೆ ಅಲಿಸಾಳಂಥವರು ಇತಿಹಾಸ ಬರೆಯೋಕೆ ಹುಡ್ತಾರೆ. ನಿಮ್ಮ ಹಾದಿಯಲ್ಲಿ ಸೋಲುಗಳು ಬರಬಹುದು, ಜಗತ್ತು ನಿಮ್ಮನ್ನು ನೋಡಿ ನಗಬಹುದು, ಆದರೆ ನೆನಪಿಡಿ, ಜಗತ್ತು ನಿಮ್ಮನ್ನು ನೋಡಿ ನಗ್ತಿದೆ ಅಂದರೆ ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಅಂತಾನೆ ಅರ್ಥ. ಭೂಮಿಯ ಈ ಮಗಳು 2030ರ ದಶಕದಲ್ಲಿ ಮಂಗಳ ಗ್ರಹದ ಮೇಲೆ ತನ್ನ ಮೊದಲ ಹೆಜ್ಜೆ ಇಡಲಿ. ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿ ತೋರಿಸುವ ಅವಳ ಈ ಛಲ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಈ ಸಾಹಸಿ ಯುವತಿಯ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧೈರ್ಯವಿದ್ದರೆ ಶೂನ್ಯದಿಂದಲೂ ಸಾಮ್ರಾಜ್ಯ ಕಟ್ಟಬಹುದು ಅನ್ನೋದು ನೆನಪಿರಲಿ. ಧನ್ಯವಾದ. ಮತ್ತೆ ಸಿಗುವ.